ಮತ್ತೆ ನ್ಯೂಸ್ ಅವರ್ಗೆ ಸ್ವಾಗತ. ರಾಜ್ಯದಲ್ಲಿ ಮುಂಗಾರು ಚುರುಕುಗೊಂಡಿದೆ. ರಾಜ್ಯದ ವಿವಿಧೆಡೆ ಭರ್ಜರಿ ಮಳೆಯಾಗ್ತಾ ಇದೆ. ಇದರಿಂದ ಜಲಾಶಯಗಳಿಗೂ ಜೀವಕಳೆ ಬಂದಿದೆ. ರಾಜ್ಯದಲ್ಲಿರುವ ಯಾವ್ಯಾವ ಡ್ಯಾಂಗೆ ಎಷ್ಟೆಷ್ಟು ನೀರು ಹರಿದು ಬರ್ತಾ ಇದೆ ಈ ಕುರಿತು ಒಂದು ವರದಿ ಇಲ್ಲಿದೆ. ಕೊಡಗಿನಲ್ಲಿ ಒಂದು ವಾರದಿಂದ ವ್ಯಾಪಕ ಮಳೆ. ಹಾರಂಗಿ ಜಲಾಶಯಕ್ಕೆ ಹೆಚ್ಚಿದ ಒಳಹರಿವು. ಕಾವೇರಿ ಕಣಿವೆಯಲ್ಲಿ ವ್ಯಾಪಕ ಮಳೆಯಾಗುತ್ತಿದೆ. ಇದರಿಂದ ಜಲಾಶಯಗಳಿಗೆ ಜೀವಕಳೆ ಬಂದಿದೆ. ಕೊಡಗು ಜಿಲ್ಲೆಯ ಭಾಗಮಂಡಲ, ನಾಪೋಕ್ಲು ಭಾಗದಲ್ಲಿ ಕಳೆದೊಂದು ವಾರದಿಂದ ಮಳೆ ಎಡೆಬಿಡದೆ ಸುರಿತಿರೋ ಮಳೆಯಿಂದಾಗಿ ಹಾರಂಗಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ. ಅಣೆಕಟ್ಟಿಗೆ 1836 ಕ್ಯೂಸೆಕ್ಸ್ ಒಳಹರಿವು ಇದ್ದು ಜಲಾಶಯದ ಮಟ್ಟ 2596 ಅಡಿಗೆ ಏರಿಕೆಯಾಗಿದೆ. ಈ ಜಲಾಶಯದ ಗರಿಷ್ಠ ಮಟ್ಟ 2922 ಅಡಿ ಇದೆ. ಕನ್ನಂಬಾಡಿ ಅಣೆಕಟ್ಟಿಗೂ ಹೆಚ್ಚಿದ ಒಳಹರಿವು. ಕೆಆರ್ಎಸ್ ಡ್ಯಾಂನಲ್ಲಿ 3 ಅಡಿ ನೀರು ಏರಿಕೆ. ಇನ್ನು ಮಂಡ್ಯ ಜಿಲ್ಲೆಯ ಜೀವನಾಡಿ ಕನ್ನಂಬಾಡಿ ಅಣೆಕಟ್ಟಿಗೂ ಜೀವಕಳೆ ಬಂದಿದೆ. ಕಳೆದ 2-3 ದಿನಗಳಲ್ಲಿ ಡ್ಯಾಂನಲ್ಲಿ 3 ಅಡಿ ನೀರು ಏರಿಕೆ ಕಂಡಿದೆ. ಅಣೆಕಟ್ಟೆಗೆ 6231 ಕ್ಯೂಸೆಕ್ಸ್ ಒಳಹರಿವಿದ್ದು 62 ಅಡಿಗೆ ಕುಸಿದಿದ್ದ ನೀರಿನ ಮಟ್ಟ 65 ಅಡಿಗೆ ಏರಿಕೆಯಾಗಿದೆ. ಕಬಿನಿಗೂ ಹರಿದು ಬರುತ್ತಿದೆ ಭಾರೀ ಪ್ರಮಾಣದ ನೀರು. ಕೇರಳದ ವೈನಾಡು ಭಾಗದಲ್ಲಿ ಭಾರೀ ಮಳೆಯಾಗುತ್ತಿದೆ. ಹೀಗಾಗಿ ಮೈಸೂರು ಜಿಲ್ಲೆ ಎಚ್ಡಿ ಕೋಟೆಯ ಕಬಿನಿ ಜಲಾಶಯಕ್ಕೆ ಭಾರೀ ಪ್ರಮಾಣದ ಒಳಹರಿವು ಹೆಚ್ಚಾಗಿದೆ. ಅಣೆಕಟ್ಟೆಗೆ 5650 ಕ್ಯೂಸೆಕ್ಸ್ ನೀರು ಒಳಹರಿಯುತ್ತಿದ್ದು ರಾತ್ರಿ ವೇಳೆಗೆ ಈ ಪ್ರಮಾಣ 8000ಕ್ಕೆ ಏರುವ ಸಾಧ್ಯತೆ ಇದೆ. ಹೇಮಾವತಿ ಜಲಾಶಯಕ್ಕೂ ಹೆಚ್ಚಿದ ಒಳಹರಿವು. ಹಾಸನದ ಜಿಲ್ಲೆಯ ಸಕಲೇಶಪುರ ಮತ್ತು ಚಿಕ್ಕಮಗಳೂರಿನ ಮೂಡಿಗೆರೆ ಭಾಗದಲ್ಲಿ ಉತ್ತಮ ಮಳೆಯಾಗುತ್ತಿದೆ. ಇದರಿಂದ ಗೋರೂರಿನ ಹೇಮಾವತಿ ಜಲಾಶಯದಲ್ಲಿ ಒಳಹರಿವು ಹೆಚ್ಚಳವಾಗಿದೆ. 2539 ಕ್ಯೂಸೆಕ್ಸ್ ಒಳಹರಿವಿದ್ದು ನೀರಿನ ಮಟ್ಟ 2859.35 ಅಡಿಗೆ ಏರಿದೆ. ಗರಿಷ್ಠ ಮಟ್ಟ 2922 ಅಡಿ ಇದೆ. ಇದರಿಂದಾಗಿ ಕಣಿವೆಯ ಎಲ್ಲಾ ಜಲಾಶಯಗಳಿಗೂ ಜೀವಕಳೆ ಬಂದಂತಾಗಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಪೇಜಾವರ ಶ್ರೀಗಳು ಇವತ್ತು ಬೆಂಗಳೂರಿನಲ್ಲಿ ದಲಿತರ ಮನೆಗೆ ಭೇಟಿ ಕೊಟ್ಟು ಸಮಾನತೆ ಸಾರುವ ಸಂದೇಶ ರವಾನಿಸಿದ್ರು. ದಲಿತರ ಮನೆಗಳಿಗೆ ಭೇಟಿ ಮಾತ್ರ ಕೊಟ್ಟರು, ಆದರೆ ಊಟ ಮಾಡೋ ಮನಸ್ಸು ಮಾತ್ರ ಮಾಡಲಿಲ್ಲ. ಪೇಜಾವರ ಶ್ರೀ ಇವತ್ತು ಮತ್ತೆ ನಾವೆಲ್ಲರೂ ಒಂದೇ ಅನ್ನುವ ಸಂದೇಶ ಸಾರಲು ಬಂದಿದ್ರು. ಜೆಪಿ ನಗರದ ಪುಟ್ಟೇನಹಳ್ಳಿಯ ದಲಿತ ಮುಖಂಡ ಅಶ್ವಥ್ ನಾರಾಯಣ್ ಮನೆಗೆ ಭೇಟಿ ನೀಡಿದ್ರು. ಮನೆಗೆ ಬಂದ ಶ್ರೀಗಳಿಗೆ ಅಶ್ವಥ್ ನಾರಾಯಣ್ ಕುಟುಂಬದ ಸದಸ್ಯರು ಪೂರ್ಣ ಕುಂಭ ಸ್ವಾಗತ ನೀಡಿ ಪಾದಪೂಜೆ ನೆರವೇರಿಸಿದ್ರು. ಜೊತೆಗೆ ಶ್ರೀಗಳು ಬಂದಿದ್ದಕ್ಕೆ ಖುಷಿ ವ್ಯಕ್ತಪಡಿಸಿದ್ರು. ನಾವು ಭಾಳ ದಿವಸದಿಂದ ಅಪೇಕ್ಷೆ ಪಡ್ತಾ ಇದ್ದೀವಿ ಅವ್ರನ್ನ ಕರಿಬೇಕಂತ. ಮೊನ್ನೆ ಕರೆದಿದ ತಕ್ಷಣ ಅವರು ಒಪ್ಕೊಂಡ್ರು. ಮನೆಗೆ ಬರ್ತೀವಿ, ಮನೆಗೆ ಬಂದು ಆಶೀರ್ವಾದ ಮಾಡಿಬಿಟ್ಟು ಹೋಗ್ತೀವಿ ಅಂತ ಹೇಳಿದರು. ಆ ರೀತಿಯಾಗಿ ಬಂದಿದ್ದಾರೆ. ನಾವು ಬಹಳ ಹೆಮ್ಮೆ ಮತ್ತು ನಮಗೆ ಬಹಳ ಸಂತೋಷದ ವಿಷಯ ಆಗಿದೆ. ಪಾದಪೂಜೆ ಸ್ವೀಕರಿಸಿ ಮಾತನಾಡಿದ ಪೇಜಾವರ ಶ್ರೀ, ಎಲ್ಲ ಸಮುದಾಯದ ಜನರು ಸಮಾನರೆಂಬ ನಂಬಿಕೆಯಿಂದ ಇಲ್ಲಿಗೆ ಭೇಟಿ ನೀಡಿದ್ದೇನೆ ಅಂದರು. ಆದರೆ ಅಶ್ವಥ್ ನಾರಾಯಣ್ ಮನೆಯಲ್ಲಿ ಒಂದು ತೊಟ್ಟು ನೀರು ಕುಡಿಯದೆ ಪಂಕ್ತಿ ಭೇದವನ್ನ ಸಮರ್ಥಿಸಿಕೊಂಡ್ರು. ಭೋಜನ ಯಾವಾಗಲೂ ನಮ್ಮ ಮಠದಲ್ಲಿ ದೇವರಿಗೆ ಪೂಜೆ ಮಾಡಿ ಆಮೇಲೆ ಸ್ವೀಕರಿಸೋದು. ಎಲ್ಲಿ ಆ ಮನೆಯಲ್ಲಿ ಹಾಗೆ ಆ ಪೂಜೆ ಎಲ್ಲಿ ಆಗ್ತದೆ ಅಲ್ಲಿ, ಬೇರೆ ಎಲ್ಲಿಯೂ ಮಧ್ಯಾಹ್ನ ಪೂಜೆ ಆದ ಮೇಲೆ ಸಂಜೆವರೆಗೆ ಎಲ್ಲಿಯೂ ಕೂಡ ತಗೊಳ್ಳೋದೇ ಇಲ್ಲ. ಸಂಜೆಯೂ ಕೂಡ ಎಲ್ಲಿ ನಾವು ಪೂಜೆ ಮಾಡ್ತೀವೋ ಅಲ್ಲಿ ಪೂಜೆ ಮಾಡುವ ಜಾಗದಲ್ಲಿ ಹಾಲು ಕೂಡ ತಗೊಳ್ಳೋದಿಲ್ಲ, ನೀರು ಕೂಡ ತಗೊಳ್ಳೋದಿಲ್ಲ. ನಮ್ಮ ಬ್ರಾಹ್ಮಣರ ಮನೆಗೆ ಹೋಗ್ತೇವೆ, ಎಷ್ಟೋ ಮನೆಗೆ ಎಲ್ಲಿ ತಗೊಳ್ಳೋದಿಲ್ಲ. ಎಲ್ಲಿ ಇಲ್ಲ, ಬ್ರಾಹ್ಮಣರ ಮನೆಗೆ ಹೋಗ್ತೇವೆ, ಅಲ್ಲಿ ತಗೊಳ್ಳೋದಿಲ್ಲ. ಬಳಿಕ ಪಾದಯಾತ್ರೆ ಮೂಲಕ ಪೀಣ್ಯ ದಾಸರಹಳ್ಳಿಯ ಕಾಳಹಸ್ತಿ ರಸ್ತೆಯಲ್ಲಿರುವ ದಲಿತರ ಮನೆಗಳಿಗೆ ಭೇಟಿ ನೀಡಿದರು. ಸ್ಥಳೀಯ ಶಾಸಕ ಮುನಿರಾಜು ಕೂಡ ಶ್ರೀಗಳಿಗೆ ಸಾಥ್ ನೀಡಿದರು. ಒಟ್ನಲ್ಲಿ ದಲಿತರ ಕೈಯಲ್ಲಿ ಪಾದ ತೊಳೆಸಿಕೊಂಡ ಪೇಜಾವರ ಶ್ರೀ ದಲಿತರ ಕೈಯಿಂದ ಒಂದು ತೊಟ್ಟು ನೀರನ್ನು ಕುಡಿಲಿಲ್ಲ. ಹೀಗಾಗಿ ಪೇಜಾವರ ಶ್ರೀ ಅದೇನನ್ನ ಸಾರಲು ಹೊರಟಿದ್ದಾರೆ ಅನ್ನೋದು ಕೊಂಚ ಗೊಂದಲಕ್ಕೆ ಕಾರಣವಾಯಿತು.
ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ವೇದಮೂರ್ತಿ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್. ಇದು ಇವತ್ತಿನ ನ್ಯೂಸ್ ಆರ್. ಈಗ ಪ್ರಳಯಾಂತಕ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.